ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶುಕ್ರವಾರದ ವ್ಲಾಗು. ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ, ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂಗಡಿ ತಾವೆಲ್ಲ ಕೇಳ್ತಾಯಿದ್ರು, ಅಕ್ಕ ಯಾಕಕ್ಕ ಇನ್ನೂ ವೀಡಿಯೋ ಹಾಕೇ ಇಲ್ಲ ಅಂಥೇಳಿ. ನನಗೆ ಟೈಮ್ ಇರಲಿಲ್ಲ ಅಂಥೇಳಿ ಹಾಕಿರಲಿಲ್ಲ, ಅದಕ್ಕೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಶುಕ್ರವಾರ ಸಾಯಂಕಾಲ 7 ಗಂಟೆ ಆಗಿದೆ. ಯಾವಾಗಲೂ ನನ್ನ ಮಗ ಪೂಜೆ ಮಾಡ್ತಿದ್ದ ಸ್ಕೂಲಿಂದ ಬಂದು. ಅವನಿಗೇನೋ ಪ್ರಾಜೆಕ್ಟ್ ಕೊಟ್ಟಿದ್ರು ಅಂತೇಳಿ ಅವನು ಬರೆಯುತ್ತಾ ಕುತ್ಕೊಂಡ್ಬಿಟ್ಟಿದ್ದಾನೆ. ವಾರ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ ಅಮ್ಮ ಅಂತ ಹೇಳ್ದ. ಅದಕ್ಕೆ ನಾನೇ ಮಾಡ್ತೀನಿ ಬಿಡಪ್ಪ ಅಂತಂತೇಳಿ ನಾನೇ ಮಾಡ್ತಾಯಿದ್ದೀನಿ. ಯಾವಾಗೂ ಕೂಡ ನನ್ನ ಮಗನೇ ಮಾಡಿದ್ರೆ ನನ್ನ ಮಗ ಮಾಡಬೇಕು, ನನಗೆ ಟೈಮ್ ಸಿಗೋದಿಲ್ಲ. ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಬಿಟ್ಬಿಡ್ತಾಯಿದ್ದೆ. ಒಂದೊಂದು ಸರ್ತಿ ಮಾತ್ರ ನಾನು ಯಾವಾಗೋ ಮಾಡ್ತಾಯಿದ್ದೆ. ಯಾವಾಗೂ ನನ್ನ ಮಗ ಮಾಡೋನು ಪೂಜೆನ. ನೋಡಿ, ಇವತ್ತು ನಾನು ಮಾಡ್ತಾಯಿದ್ದೀನಿ. ನನ್ನ ಮಗ ಮಾಡಿಲ್ಲ ಅಂತಂದರೆ ನಾನು ವಾರನೇ ಎಗರಿಸ್ಬಿಡ್ತೀನಿ. ದೇವ್ರುಗಳಂತೂ ಅಯ್ಯೋ ಬೈಕಂತವೆ, ಏನಮ್ಮ ಇವಳು ವಾರನೂ ಮಾಡೋದಿಲ್ಲ ನನ್ನ ಟೈಮು ಅಂಥೇಳಿ. ನನಗೆ ಆ ಥರ ಕೆಲಸಗಳಿರುತ್ತೆ. ನಾನು ತುಂಬ ಟಯರ್ಡಾಗಿರ್ತೀನಿ. ಯಾವ ದೇವರು ಬೇಡನಪ್ಪ ಅನಿಸ್ಬಿಡುತ್ತೆ ನನಗೊಂದು ಟೈಮು. ಆಗ ನನ್ನ ಮಗ ಮಾಡ್ತಾನೆ ಪೂಜೆ ಎಲ್ಲನೂ ನೀಟ್ ಮಾಡಿಕೊಟ್ರೆ ಏನೋ ಒಂಥರ ಖುಷಿ. ಈ ಥರ ಮನೇಲಿ ದೀಪ ಹಚ್ಚಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ, ಖುಷಿ ಎಲ್ಲ ಇರುತ್ತೆ. ಆದರೆ ಏನು ಮಾಡೋದು, ಕೆಲಸದ ಒತ್ತಡದಲ್ಲಿ ನನ್ನ ಟೈಮು ಪೂಜೆ ಮಾಡೋದಕ್ಕೂ ನನಗೆ ಟೈಮ್ ಇರೋಲ್ಲ. ನನ್ನ ಮಗ ಮಾಡಿದ್ರೆ ಮಾತ್ರ ಉಂಟು. ಇವತ್ತು ನನ್ನ ಮಗ ಇಲ್ದಿರೋದಕ್ಕೆ ನಾನು ಮಾಡ್ತಾಯಿದ್ದೀನಿ. ದೇವರು ಕೂಡ ನೋಡ್ತಾ ಇರುತ್ತೆ, ಏನಪ್ಪ ಇವತ್ತು ಇವಳು ಆಶ್ಚರ್ಯದಿಂದ ಬಂದು ಪೂಜೆ ಮಾಡ್ತಾವಳೆ ಅಂತ. ಪರವಾಗಿಲ್ಲ, ಅಂದ್ಕೊಂಡ್ರೆ ದೇವ್ರು ತಾನೇ ಅಂದ್ಕೊಳ್ಳೋದು, ಅಂದ್ಕೊಳ್ಳಿ ಅಂಥೇಳಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ಅಡುಗೆ ಮಾಡಬೇಕು. ಈಗಾಗಲೇ ಟೈಮು 9:30 ಆಗಿದೆ. ಪೂಜೆ ಮಾಡೋತ್ತಿಗೆ ನೋಡಿ 7 ಗಂಟೆಗೆ ಪೂಜೆ ಮನೆಗೆ ಹೋದೆ. ಟೈಮು 9:30 ಆಗಿದೆ. ಅಡುಗೆ ಮಾಡಬೇಕು. ನನ್ನ ತಂಗಿ ಇನ್ಯಾವಾಗ ನೀನು ಅಡುಗೆ ಮಾಡೋದು ಅಂತ ಇದ್ಲು. ಎಷ್ಟೊತ್ತು ಮಾಡ್ತೀನಿ ನೋಡ್ಕೊ ಅಂಥೇಳಿ ಅವಳಿಗೆ ಟೈಮಿಂಗ್ಸ್ ಕೊಟ್ಟು ಅಡುಗೆ ಮಾಡೋದಕ್ಕೆ ಬಂದೆ. ಅಲಸಂದೆಕಾಳು ನೆನೆ ಹಾಕಿದ್ದೆ, ಬಸ್ಸಾಂಬಾರು ಮಾಡೋಣ ಅಂಥೇಳಿ 2 ಅವರ್ ನೆನೆ ಹಾಕಿದ್ದೆ. ಚೆನ್ನಾಗಿ ನೆಂದಿದೆ. ಈಗ ಅದನ್ನು ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಕುಕ್ಕರ್ಗೆ ಇಡೋಣ ಬೇಯೋದಕ್ಕೆ. ಬೇಯಿಸೋದೇನು ಬೇಡ, ಕೂಗ್ಸೋದೇನು ಬೇಡ, ಹಾಗೆ ಬೇಯೋಕ್ಕೆ ಇಡೋಣ, ಬೆಂದೋಗುತ್ತೆ. ಯಾಕೆಂದರೆ ನೆನೆ ಹಾಕಿದ್ದೆ ಅಲ್ವಾ. ಈಗ ಅದಕ್ಕೆ 1-2 ಟೊಮೊಟೊ ಹಾಕ್ತಾಯಿದ್ದೀನಿ, ಅದರಲ್ಲೇ ಬೇಯ್ಕೊಳ್ಳಿ ಅಂಥೇಳಿ. ಇದು ಚಿಲ್ಕರವೆ ಸೊಪ್ಪು ನಾನು ತೆಗ್ದಿದ್ದೆ, ಚೆನ್ನಾಗಿತ್ತು ಅಂಥೇಳಿ ತಗೊಂಡು ಫ್ರಿಜ್ಜಲ್ಲಿ ಇಕ್ಕಿದ್ದೆ, ಮರ್ತ್ಕೊಂಡ್ಬಿಟ್ಟಿದ್ದೆ. ನಾನ್ ವೆಜ್ ಮಾಡ್ಕೊಂಡು ಈ ಸೊಪ್ಪನ್ನು ಮರ್ತ್ಕೊಂಡ್ಬಿಟ್ಟು ಎಲ್ಲ ಹಾಳಾಗಿದೆ ಸೊಪ್ಪು. ಸ್ವಲ್ಪ ಚೆನ್ನಾಗಿತ್ತು, ಚೆನ್ನಾಗಿರೋದೆಲ್ಲ ಎತ್ಕೊಂಡು ಅದನ್ನೆಲ್ಲ ಬಿಸಾಡಿ ಈಗ ಬಸ್ಸಾಂಬಾರು ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಬಸ್ಸಾಂಬಾರಿಗೆ ಸೊಪ್ಪನ್ನು ಚೆನ್ನಾಗಿ ಹಚ್ಕೊಂಡು ಎತ್ತಿಕ್ಕೊತಾ ಇದ್ದೀನಿ. ಮತ್ತು ಈಗ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಅರ್ಧ ಭಾಗ ಪಲ್ಯಕ್ಕೆ, ಅರ್ಧ ಭಾಗ ಒಗ್ಗರಣೆಗೆ ಸಾಕು. ಒಂದು ಈರುಳ್ಳಿ, ಜಾಸ್ತಿ ರೈಟು ಈರುಳ್ಳಿದು ಇದೆ, ಸಾಕು ಒಂದೇ ಈರುಳ್ಳಿ, ಅದರಲ್ಲೇ ಮೇಂಟೈನ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡಿ ಆಯಿತು. ಈಗ ಟೊಮೊಟೊ ಕೂಡ ಬೆಂದಿದೆ. ಕಾಳಿಗೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಕಾಳು ಉಪ್ಪಿಡಿಲಿ ಅಂತ. ಒಬ್ಬೊಬ್ಬರು ಒಂದೊಂಥರ ಸಾಂಬಾರು ಮಾಡ್ತಾರೆ, ಬಸ್ಸಾಂಬಾರು. ನಾನು ಮಾಡೋದು ಈ ರೀತಿ. ಏಕೆಂದರೆ ನಾನು ಜಾಸ್ತಿ ಮಸಾಲೆ ಹಾಕಿ ಮಾಡ್ತಾಯಿರ್ತೀನಿ ಸಾಂಬಾರು, ನಾನ್ ವೆಜ್ ಎಲ್ಲನೂ. ಅದಕ್ಕೆ ಬಸ್ಸಾರು ಕೂಡ ನಾನು ಕಾಯಿ ರುಬ್ಬಾಕಿ ಮಾಡ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ನೀವು ನೋಡಿ, ನಿಮ್ಮ ಮನೇಲೂ ಒಮ್ಮೆ ಟ್ರೈ ಮಾಡಿ, ಓಕೆನಾ ಫ್ರೆಂಡ್ಸ್. ನೋಡಿ ಸೊಪ್ಪನ್ನೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ಈಗ ಟೊಮೊಟೊ ಎಲ್ಲ ಬೆಂದಿದೆ, ಅದನ್ನ ಸಪ್ರೇಟ್ ಎತ್ಕೊಂಡು ಕಾಳೊಳಗಡೆಗೆ ಸೊಪ್ಪನ್ನ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡು ಈಗ ಟೊಮೊಟೊ ಕಿವುಚ್ಕೊಂಡು ಸ್ವಲ್ಪ ಹುಣಸೆಹಣ್ಣು ತೊಗೊಳ್ಳಿ. ಹುಣಸೆಹಣ್ಣು ತೊಗೊಂಡು ಹುಣಸೆಹಣ್ಣು ಕಿವುಚ್ಕೊಂಡು ಟೊಮೊಟೊ ಮತ್ತು ಹುಣಸೆಹಣ್ಣು 2 ನೀಟಾಗಿ ಕಿವುಚ್ಕೊಂಡು ಟೊಮೊಟೊ ಒಳಗಡೆಗೆ ಮಿಕ್ಸ್ ಮಾಡ್ಕೊಳ್ಳಿ ಹುಣಸೆಹಣ್ಣನ್ನು. ಯಾಕಪ್ಪ ಅಂತಂದರೆ ಅದರೊಳಗಡೆಗೆ ನಾವು ಕಾಳು ಬೇಯಿಸಿರೋ ನೀರು, ಟೊಮೊಟೊ ಹಣ್ಣು, ಹುಣಸೆಹಣ್ಣು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಇದಕ್ಕೆ ನಾನು ಬೇಳೆ ಸಾಂಬಾರು ಪೌಡ್ರನ್ನು ಹಾಕ್ತಾಯಿದ್ದೀನಿ. ಟೊಮೊಟೊ ಹುಣಸೆಹಣ್ಣು ಒಳಗಡೆಗೆ ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಈಗ
ಪಲ್ಯಕ್ಕೆ ಕಾಳು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಆ ನೀರನ್ನು ಇದರೊಳಗಡೆ ಮಿಕ್ಸ್ ಮಾಡಿಕೊಂಡು ನೋಡಿ, ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಾಂಬಾರಿಗೆ ಒಗ್ಗರಣೆ ಅದು, ಓಕೆನಾ. ನಾನು ಕಲಸಿಕ್ಕಿರುವಂಥ ಸಾಂಬಾರು ಪೌಡ್ರದ್ದು ಅದು ಹುಣಸೆಹಣ್ಣು ರಸನ ಅದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು ಅದನ್ನು. ಈಗ ಒಂದು ಒಲೆ ಮೇಲೆ ಒಂದು ಪಾತ್ರೆ ಇಕ್ಕಿ ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ತಿರುವಿಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಮೆಣಸಿಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಬೇಯಿಸಿರುವಂಥ ಸೊಪ್ಪು ಮತ್ತು ಕಾಳನ್ನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡ್ರೆ ಪಲ್ಯ ಸೂಪರಾಗಿ ರೆಡಿ ಆಗುತ್ತೆ. ಇಲ್ಲಿ ಸಾಂಬಾರು ರೆಡಿ ಆಯಿತು. ಸಾಂಬಾರು ರೆಡಿ. ಈಗ ಅದಕ್ಕೆ ಮುದ್ದೆ. ನಿನಗೆ ಯಾಕಕ್ಕ ಪಾತ್ರೆ ಇಲ್ವಾ ಅಂತ ಕೇಳಕ್ಕೆ ಹೋಗಬೇಡಿ. ನನಗಿರೋದೇ ನನಗೆ ಕಂಫರ್ಟಬಲ್ ಅನ್ಸೋದು ಅದೇ ಪಾತ್ರೆಯಲ್ಲಿ ಮುದ್ದೆ ಮಾಡೋದಕ್ಕೆ. ನನಗೆ ಅದನ್ನು ಮುದ್ದೆ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟಿರ್ತೀನಿ ನನ್ನ ಟೈಮು. ಒಂದು ಮುದ್ದೆ ಆದರೆ ಸಾಕು ಅದಕ್ಕೆ ನನಗೆ ಅದೇ ಸೂಪರು ಮುದ್ದೆ ಮಾಡೋದಕ್ಕೆ ಪಾತ್ರೆ. ನೀವೇನು ಅನ್ಕೋಕ್ಕೆ ಹೋಗಬೇಡಿ. ನೋಡಿ, ಸಾಂಬಾರು, ಪಲ್ಯ, ಮುದ್ದೆ ರೆಡಿಯಾಗಿದೆ. ನಮ್ಮ ಮನೆಯವರು ಮೊಟ್ಟೆ ತಂದಿದ್ದರು, ಅದನ್ನು ಕೂಡ ಇಟ್ಟಿದ್ದೀನಿ. ಗುಡ್ ನೈಟ್, ಬಾಯ್.